ಅಂದ್ಕೊಂಡು ಅಷ್ಟು ಈಸಿ ಅಲ್ಲ ಗುರುವೇ. ನೋಡೋರ್ಗೆ ಅಷ್ಟೇ ಈಸಿ ಇರುತ್ತೆ ವ್ಲಾಗು. ಎಲ್ಲಿ ಬೇಕೋ ಅಲ್ಲಿ ಸೈಡ್ಗೆ ಹಾಕಬೇಕು, ಬ್ಯಾಟ್ರಿ ಡೆಡ್ ಆದರೆ ಚೇಂಜ್ ಮಾಡ್ಕೋಬೇಕು, ಮತ್ತೆ ಕ್ಯಾಮ್ರಾ ಬಿಚ್ಚಿದ್ರೆ ಆ್ಯಂಗಲ್ ಕರೆಕ್ಟ್ ಆಗಿದೆಯಾ ನೋಡಬೇಕು, ಹೊಸಿ ಇರುತ್ತಾ. ಸ್ವಲ್ಪ ಆ್ಯಂಗಲ್ ತುಂಬ ಡೌನ್ ಆಯಿತು ಅಂದ್ಕೊತೀನಿ, ಯಾಕೋ ಬರೀ ಗಾಡಿ ಮಾತ್ರ ಕಾಣ್ತಿದೆ ಅನಿಸ್ತಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡೋಣ, ಹಾಗೇನೆ ಬಿಚ್ಚಿದ್ರೆ ಮತ್ತೆ ಡಬಲ್ ಕೆಲಸ ಆಗುತ್ತೆ. ಇದು ಓಕೆ, ಸರಿ ಹೊರಡೋಣ. ದೇವನಹಳ್ಳಿಯಿಂದ ಹೊಸಕೋಟೆಗೆ ಹೋಗಬೇಕು. ಹೊಸಕೋಟೆಯಲ್ಲಿ ಒಂದು ಮೀಟಿಂಗ್ ಇದೆ. ಹೊಸಕೋಟೆಯಲ್ಲಿ ಮೀಟಿಂಗ್ ಮುಗಿಸಿ ಮನೆ ಕಡೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡೋಣ. ಅಲ್ಲಿವರೆಗೂ ಫಸ್ಟ್ ಈಗ ಹೊಸಕೋಟೆಗೆ ಹೋಗಿ ಮೀಟಿಂಗ್ ಅಟೆಂಡ್ ಮಾಡೋದ್ರ ಬಗ್ಗೆ ಯೋಚನೆ ಇರಲಿ. ಓಡಾಡೇ ನಮ್ಮ ಜೀವನ ಅರ್ಧ ಹೊರಟೋಗುತ್ತೆ ಗುರು. ಬ್ಯಾಕ್ ಪೇನ್ಗಳು, ಸಂಬಳಗಳು, ಒಳ್ಳೆ ಸಂಬಳ ಬೇಕು ಅಂದರೆ ಫೀಲ್ಡಲ್ಲಿ ವರ್ಕ್ ಮಾಡಬೇಕು. ಇವತ್ತಿಗೆ ಸದ್ಯಕ್ಕೆ ಯಾವುದು ಇದು ಈಸಿ ಇಲ್ಲ. ನಿನ್ಗೆ ಇಷ್ಟ ಇರಲಿ ಬಿಡಲಿ ಅದು ಮ್ಯಾಟ್ರೇ ಆಗಲ್ಲ. ದುಡಿಬೇಕು ಅಂತ ನಿಂತ ಮೇಲೆ ದುಡಿಬೇಕು. ಯಾಕಂದರೆ ಇವತ್ತು ಒಂದು ಕಹಿ ಸತ್ಯ ಹೇಳ್ತೀನಿ ಕೇಳಿ. ಇವತ್ತು ನೀನು ತಿಂಗಳಾದರೆ ನಿಮ್ಮ ಮನೆಗೆ ನೀನು ಸಂಬಳ ಕೊಡಲಿಲ್ಲ ಅಂದರೆ ಸಂಬಂಧಿಕರಲ್ಲ, ನಿಮ್ಮ ಸ್ವಂತ ಅಪ್ಪ ಅಮ್ಮ ಕೂಡ ನಿಮಗೆ ಬೆಲೆ ಕೊಡಲ್ಲ, ಅಣ್ಣ ತಂಗಿ ಕೂಡ ಬೆಲೆ ಕೊಡಲ್ಲ. ಇವತ್ತು ಹೇಳ್ಬೋದು 1000 ಜನ ದುಡ್ಡಿಂದನೇ ಎಲ್ಲ ಅಲ್ಲ, ದುಡ್ಡೇ ಎಲ್ಲ ಅಲ್ಲ ಅಂತ. ನಾನು ಹೇಳ್ತೀನಲ್ಲ, ಕಹಿ ಸತ್ಯ ಇದು ಅಂತ ಹೇಳ್ತಾ ಇರೋದು ಅದಕ್ಕೇನೆ. ಇವತ್ತು ದುಡ್ಡೇ ಎಲ್ಲ, ಇದನ್ನ ಯಾರು ಹೇಳಲ್ಲ, ಒಪ್ಕೊಳ್ಳೋಕ್ಕೂ ತಯಾರಿಲ್ಲ. ದುಡ್ಡೇ ಎಲ್ಲ. ಇವತ್ತು ನೀನು ದುಡ್ಡು ಕೊಟ್ರೇನೆ ನಿನ್ನ ಮನೆಗೆ ಹೋದ ತಕ್ಷಣ ತೆಟ್ಟೆ ಊಟ ಹಾಕೊಡೋದು, ಇಲ್ಲ ಅಂದ್ರೆ ನೀನು ಬಂದಿದ್ಯಾ ಅಂತನೂ ಕೇರ್ ಮಾಡಲ್ಲ ಯಾರು. ಅದಕ್ಕೆ ದುಡಿಬೇಕು, ಯಾವತ್ತೂ ದುಡ್ಡು ಮಾಡ್ಬೇಕು, ಅವತ್ತೇ ಜೀವನ. ಇವತ್ತು ಒಬ್ಬ ಮನುಷ್ಯನ್ಗೆ ಮರ್ಯಾದೆ ಕೊಡ್ತಾ ಇದ್ದಾರೆ. ಬಂದ ತಕ್ಷಣ ನೀನು ಬಂದ ತಕ್ಷಣ ಎತ್ತು ಕೂರ್ತಿದ್ದಾರೆ. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್, ಅಣ್ಣ ಆರಾಮ, ಅಣ್ಣ ಹೇಗಿದ್ದೀನಿ ಅಂತ ಕೇಳ್ತಾರೆ, ವಿಚಾರಿಸ್ತವ್ರೆ ಅಂದ್ರೆ ನೀನೊಬ್ಬ ದೊಡ್ಡ ವ್ಯಕ್ತಿ ಅಂತಲ್ಲ, ನಿನ್ನ ಹತ್ರ ದುಡ್ಡಿದೆ ಅಂತ. ಇನ್ನೊಂದು, ನೀನ್ ದೊಡ್ಡ ವ್ಯಕ್ತಿನೇ ಅಂತ. ನಿನ್ನ ದೊಡ್ಡ ವ್ಯಕ್ತಿ ಆಗಿದ್ಯಾಕೆ? ದುಡ್ಡು ಮಾಡಿದ್ಯಾ ಅನ್ನೋದು. ಅದೊಂದೇ ವಿಷಯಕ್ಕೆ ನೀನು ದೊಡ್ಡ ವ್ಯಕ್ತಿ ಆಗಿರೋದು, ಅದೊಂದೇ ವಿಷಯಕ್ಕೆ ನಿನ್ಗೆ ಮರ್ಯಾದೆನೂ ಸಿಗೋದು. ನನ್ನ ಗಾಡಿ ಹೋಗ್ತಾ ಐತೆ ನೋಡ್ರಿ, ಇಲ್ಲಿ ಸ್ಪ್ಲೆಂಡರ್. ಎಷ್ಟೋ ಜನ ಜೀವನ ಕಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿರೋಂಥ ಗಾಡಿ. ಎಷ್ಟೋ ಜನಕ್ಕೆ, ಲಕ್ಷಾಂತರ ಜನಕ್ಕೆ ಜೀವನ ಕಟ್ಕೊಳ್ಳೋಕ್ಕೆ ಸಾಥ್ ಕೊಡ್ತಿರೋಂಥ ಗಾಡಿ ಅದು. ಇವತ್ತು ನಾನು ಯಾರೋ ಒಂದು ಓಡಿಸ್ತಾ ಇರ್ಬೋದು, ಬಟ್ ನನಗೆ ಈಗಲೂ ಯಾವ ಗಾಡಿ ಇಷ್ಟ ಅಂದರೆ ನನಗೆ ನನ್ನ ಸ್ಪ್ಲೆಂಡರ್ ಅಂತ ಹೇಳ್ತೀನಿ. ಒನ್ಸು ಲಿಟ್ರಲಿ ನಾನು ಆ ಗಾಡಿ ತೊಗೊಳ್ಳೋ ಸ್ಟಾರ್ಟಿಂಗಲ್ಲಿ ನಮ್ಮ ಡ್ಯಾಡಿ ಜೊತೆ ಮುಂಚ್ಕೊಂಡ್ಬಿಟ್ಟಿದ್ದೆ. ನಾನು ಆ ಗಾಡಿ ಇಷ್ಟ ಇಲ್ಲ ನನಗೆ, ನೀನು ಅದನ್ನು ತೊಗೊಳಕ್ಕೆ ಹೇಳ್ತೀನಿ. ಯಾಕಂದರೆ ನಾನು ಅದನ್ನು ನನ್ನ ದುಡ್ಡಲ್ಲೇ ತೊಗೊಂಡಿದ್ದು, ಮನೇಲಿ ಕೊಡ್ಸ್ಕೊಂಡಿದ್ದಲ್ಲ, ನನ್ನ ದುಡ್ಡಲ್ಲಿ ತೊಗೊಂಡಿದ್ದ ಗಾಡಿನ. EMI 40,000 ಡೌನ್ ಪೇಮೆಂಟ್ ಕಟ್ಟಿ ಏನು ಮಿಕ್ಕಿದ್ದು EMI ಅಲ್ಲಿ ತೊಗೊಂಡಿದ್ದು. ನನಗೆ ಈಗಲೂ ಚೆನ್ನಾಗಿ ನೆನಪಿದೆ. ನಮ್ಮ ಅಪ್ಪಾಜಿ ಏನು ಹೇಳಿದ್ರು, ನಿನಗೆ ಆಪ್ಷನ್ ಇರೋ ಸ್ಪ್ಲೆಂಡರ್ ತಗೋಬೇಕು, ಇಲ್ಲ ಪ್ಯಾಷನ್ ತಗೋಬೇಕು ಅಷ್ಟೇ, ಇನ್ಯಾವುದು ತಗೊಳಂಗಿಲ್ಲ ಅಂತ ಹೇಳಿದ್ರು. ನನ್ನ ಆಸೆ ಇದ್ದಿದ್ದು NS ತಗೊಳ್ಳೋಣ ಅಂತ. ಶೋರೂಮ್ಗೆ ಹೋಗಿ ಕೊಟೇಶನ್ ಎಲ್ಲ ತೊಗೊಂಬಂದಿದ್ದೆ. ಆಮೇಲೆ NS ಜಾಸ್ತಿ ಆಯಿತು ಅಂತೇಳಿ ಅಟ್ಲೀಸ್ಟ್ ಅಂದರೂ ನನಗೆ ಇಲ್ಲ ಒಂದು ಸ್ಟೈಲಿಶ್ ಲುಕ್ಕಿಂಗ್ ಗಾಡಿ ಬೇಕು ಅಂತೇಳಿ ಅಪಾಚಿ RTRಗೆ ಕೊಟೇಶನ್ ತೊಗೊಂಬಂದೆ. ಕೊಟೇಶನ್ ತಂದಿದ್ದೇನೋ ಓಕೆ, ತುಂಬ ಫೈಟ್ ಕೂಡ ಮಾಡಿದೆ, ನಾನು ತಗೊಳ್ಳೇಬೇಕು, ಇಲ್ಲ ನನ್ನ ಸ್ಪ್ಲೆಂಡರ್ ಬೇಡ ನನಗೆ ಅಂತ. ಆದರೆ ನಮ್ಮ ಅಪ್ಪಾಜಿ ಹೇಳಿದ್ದು ಒಂದೇ ಮಾತು ನನಗೆ, ಪ್ಯಾಷನ್ ಪ್ರೋ ಇಲ್ಲ ಸ್ಪ್ಲೆಂಡರ್ ತಗೊಳ್ಳೋದಾದ್ರೆ ತಗೋ, ಇಲ್ಲ ಅಂದರೆ ಗಾಡಿನ ತಗೋಬೇಡ ಅಂದರು. ಆದರೂ ನಂಗೆ ಅಂದಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ, ಅವ್ರನ್ನ ಎದುರಾಕೊಳ್ಳೋಕ್ಕಾಗಲ್ಲ ಅಂತೇಳಿ, ಅವ್ರಿಗೂ ಬೇಜಾರು ಮಾಡಬಾರ್ದು ಅಂತೇಳಿ ನಾನು ಹೋಗಿ ಪ್ಯಾಷನ್ ಪ್ರೋ ಅಂತೂ ಬೇಡ ಅಂತೇಳಿ ಸ್ಪ್ಲೆಂಡರ್ ತಗೊಂಬಂದೆ. ಅದು ಇದೇ ಕಲರ್ ಬೇಕು ಅಂತ. ಬ್ಲ್ಯಾಕ್ ಮತ್ತು ವೈಟು ಸಿಲ್ವರ್ ಇರೋ ಕಲರು ಇರಲಿಲ್ಲ, ಮದ್ಗಿರಿಲ್ಲ ನಾನು ಹೋಗಿ ತಗೊಳ್ಳೋಣ ಅಂತ ಇರಲಿಲ್ಲ. ತುಮಕೂರು ಶೋರೂಮ್ಗೆ ಅಲ್ಲಿಂದ ತುಮಕೂರಲ್ಲಿ ಕೇಳಿಕೊಂಡು ತುಮಕೂರಲ್ಲಿ ಹೋಗಿ ತೊಗೊಂಡಿದ್ದು. ಸಾಯಿ ಹೀರೋ ಮೋಟರ್ಸ್ ಅಂತ ಏನೋ ಆಯ್ತಾ, ಎಕ್ಸಾಕ್ಟಾಗಿ ನನಗೆ ನೆನಪಿಲ್ಲ ಶೋರೂಮ್ ನೇಮ್ ಕೂಡ. ಅಲ್ಲಿ ತಗೊಂಡಿದ್ದು ಗಾಡಿ ಇದನ್ನು. ಅಂದರೆ ಅವಾಗ ಹಠ ಮಾಡ್ತಿದ್ದೆ, ನನಗೆ ಈ ಸ್ಪ್ಲೆಂಡರ್ ಅಂದರೆ ನನಗೆ ಇಷ್ಟ ಇಲ್ಲ, ಚೆನ್ನಾಗಿಲ್ಲ ಅದು ಇದನ್ನು. ಬಟ್ ಈಗ ನಿಜವಾಗ್ಲೂ ಅಂತಿದ್ದೀನಲ್ಲ, ಈಗ ಅನಿಸ್ತಾ ಇದ್ದು ನನಗೆ ಏನಂದರೆ ದ ಬೆಸ್ಟ್ ಗಾಡಿ ನಾನು ಸೆಲೆಕ್ಟ್ ಮಾಡಿದ್ರಲ್ಲಿ ನಿಜವಾಗ್ಲೂ ತುಂಬ ಒಳ್ಳೆ ಗಾಡಿ ತೊಗೊಂಡೆ ನಾನು. ಏನೇ ಮ್ಯಾಕ್ಸಿಮಮ್ ಖರ್ಚು ನನಗೆ ಸರ್ವಿಸ್ ಅಂದರೆ ಏನು ಹಬ್ಬ ಅಂದರೆ 1,500 ಅದೇ ದೊಡ್ಡದು. 1,500 ಆಗಲ್ಲ ಜನರಲ್ ಸರ್ವಿಸ್ ಅಂದರೆ. ಏನಾದರೂ ಸ್ಪೇರ್ಸ್ ಹಾಕ್ಸಿದ್ರೆ ಮಾತ್ರ 1,500 ಆಗುತ್ತೆ. 1,200 ರೂಪಾಯಿ ಮುಗಿದೋಗುತ್ತೆ ಜನರಲ್ ಸರ್ವಿಸು. ಸೊ ಏನೋ ಕ್ಲಚ್ ಕೇಬಲ್ಲು, ಇಲ್ಲ ಬ್ರೇಕ್ ಕೇಬಲ್ಲು, ಎಸ್ಲೇಟರ್ ಕೇಬಲ್ಲು ಈ ಥರ ಹಾಕ್ಸ್ಕೊಂಡ್ರು 1,200 ರೂಪಾಯಿ ಮುಗಿದೋಗುತ್ತೆ. ಆಮೇಲೆ ಈಗಲೂ ಮೈಲೇಜು ಚೆಕ್ ಮಾಡಕ್ಕೆ ಹೋಗಿಲ್ಲ ನಾನು. ಯಾಕಂದರೆ ಸ್ಪ್ಲೆಂಡರ್ ಇಟ್ಕೊಂಡು ಮೈಲೇಜ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಮೈಲೇಜ್ ಚೆಕ್ ಮಾಡೋಕ್ಕೆ ಹೋಗಿಲ್ಲ ಇಲ್ಲಿವರೆಗೂ. ನಾನು ರಿಸರ್ವ್ಗೆ ಹಾಕಿ ಚೆಕ್ ರಿಸರ್ವ್ಗೆ ಹಾಕಿದ್ಮೇಲೆ ನನ್ನ ಗಾಡಿ ಈಗಲೂ ಸ್ಪ್ಲೆಂಡರು ಹತ್ತತ್ರ 71 ಕಿಲೋಮೀಟ್ರ್ ಓಡುತ್ತೆ ಗಾಡಿ. ರಿಸರ್ವ್ಗೆ ಹಾಕಿದ್ಮೇಲೆ 71 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ, ಸಾಕು. ಐ ಆಮ್ ವೆಲ್ ಸ್ಯಾಟಿಸ್ಫೈಡ್. ಇದನ್ನ ಮೈಲೇಜ್ ಎಲ್ಲ ಚೆಕ್ ಮಾಡ್ಕೊಂಡು ಏನು ಮಾಡಕ್ಕೆ ಹೋಗೋಣ. 1,000 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಫುಲ್ ಆಗುತ್ತೆ, 1,100 ರೂಪಾಯಿ ಫುಲ್ ಆಗುತ್ತೆ. ಆರಾಮಾಗಿ 10 ದಿನ ಓಡಾಡ್ತೀನಿ. ಯಾಕೆಂದ್ರೆ ನಾನು ಫೀಲ್ಡ್ ವರ್ಕ್ ಮಾಡೋದು, 10 ದಿನ ಫೀಲ್ಡಲ್ಲಿ ಆರಾಮಾಗಿ ಓಡಾಡ್ತೀನಿ. ಈಗ ಒಂದು ವಾರದಿಂದ R15 ನನ್ನ ಹತ್ರ ಇಟ್ಕೊಂಡು ನನ್ನ ಗಾಡಿನ ಅವನಿಗೆ ಕೊಟ್ಟಿದ್ದೀನಿ. ಅವನು ನನಗೆ ಇದನ್ನು ಕೊಟ್ಟವನೇ ಬೇಡ ಅಂತ. ಏನೋ ಸ್ವಲ್ಪ ನನಗೂ ಚೆನ್ನಾಗಿದೆ ಅಂತೇಳಿ ಇದನ್ನು ಓಡಿಸ್ತಾ ಇದ್ದೀನಿ. ಸ್ವಲ್ಪ ಮೈ ನೋವು ಇಲ್ಲ ಅಂತ. ಅದರಲ್ಲಿ ಫಾಲ್ಟ್ ಏನಪ್ಪ ಅಂದರೆ ಇದೇನು ಫಾಲ್ಟ್ ಇಲ್ಲ, ಅದ್ರ ತಕ್ಕಂತೆ ಅದ್ರ ಕೊಟ್ಟಿರೋ ದುಡ್ಡಿಗೆ ಅದ್ರ ಕೆಲಸನ ಅದು ನಿಯತ್ತಾಗೆ ಮಾಡ್ತಾ ಇದೆ. ಏನಪ್ಪ ಅಂದರೆ ಸ್ವಲ್ಪ ಮೈಕೈ ನೋವು ಸ್ಟ್ರೈನ್ ಅನ್ಸುತ್ತೆ, ಅದು ಬಿಟ್ಟರೆ ಅದ್ರ ಕೆಲಸ ತುಂಬ ನಿಯತ್ತಾಗಿ ಮಾಡ್ತಾ ಇದೆ. ಇದರಲ್ಲಿ ಆ ರಿಸ್ಕ್ ಸ್ವಲ್ಪ ಕಾಣಲ್ಲ ನಮಗೆ, ಕಮ್ಮಿ ಅನ್ಸುತ್ತೆ. ಇನ್ನೇನಿಲ್ಲ. ಇದರಲ್ಲಿ ಒಂದು 70 ಹೋದ್ರೆ 70
ಹೋಗ್ತಿದ್ದೀನಿ ಅನ್ಸಲ್ಲ. ಈಗ ಅದ್ರಲ್ಲಿ 70 ಹೋದ್ರೆ ಇಂಜಿನ್ ಸೌಂಡ್ ಬರೋ ಅಂತಿರುತ್ತೆ. ಅದೊಂದು ಬಿಟ್ರೆ ಈ ಗಾಡಿಲಿ ಬೇರೆ ನೆಗೆಟಿವೇ ಇಲ್ಲ ನನ್ನ ಪ್ರಕಾರ. ಬೇರೆಯವ್ರಿಗೆ ಯಾರಿಗೆ ಹೆಂಗೋ ಗೊತ್ತಿಲ್ಲ. ಆಕ್ಚುಲಿ ಒಂದು ಫ್ಯಾಕ್ಟ್ ಏನ್ ಗೊತ್ತಾ, ಈಗ ನಾನು ಈ ಗಾಡಿ ಓಡಿಸ್ತಾ ಇದ್ದೀನಿ, ಇದು ವಾಸ್ತವ, ಇದೇ ಪ್ರೆಸೆಂಟ್. ಮುಂದೆ ಇಲ್ಲಿಂದ ಇನ್ನೊಂದು 2 ಕಿಲೋಮೀಟರ್ ಅಲ್ಲಿ ಏನಾಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಅಂತ ನನಗೆ ಜನ್ಮ ಕೊಟ್ಟಂತ ನಮ್ಮ ಅಪ್ಪ ಅಮ್ಮಂಗ್ ಸಮೇತ ಗೊತ್ತಿರಲ್ಲ ಏನಾಗುತ್ತೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು 2 ಕಿಲೋಮೀಟರ್ ದಾಟೋದ್ರೊಳಗಡೆ ಏನಾಗುತ್ತೆ ನನಗೆ ಅನ್ನೋದು. ಆಗೋದು ಬೇಡ ಯಾರಿಗೂ, ನನಗೂ ಆಗೋದು ಬೇಡ, ಯಾರಿಗೂ ಆಗೋದು ಬೇಡ. ವಾಸ್ತವ ಈಗ ನಾನು ಗಾಡಿ ಓಡಿಸ್ತಿದ್ದೀನಿ ಅನ್ನೋದು ಅಷ್ಟೇ ನಿಜ, ಬಿಟ್ರೆ ಇನ್ನೇನು ನಿಜ ಅಲ್ಲ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಲೈಫಲ್ಲಿ ಯಾರಿಗೂ ಕೆಟ್ಟದ್ದು ಬಯಸಲೇಬೇಡಿ. ಎಂತಕ್ಕೆ ಬಯಸ್ಬೇಕು? ಇವತ್ತು ನಾನು ಇನ್ನೊಬ್ಬಂಗೆ ಕೆಟ್ಟದ್ದು ಬಯಸೋದ್ರಿಂದ ಏನ್ ಸಿಗುತ್ತೆ ನನಗೆ? ಈಗ ಸಿಕ್ಕಿದ್ರು ಖುಷಿನೋ ಸುಖನೋ ಏನೋ ಇಲ್ಲ, ಒಂದು ಸಮಥಿಂಗ್ ಅಮೌಂಟ್ ಸಿಗುತ್ತೆ ಅಂದ್ಕೊಳ್ಳಿ, ಅದೊಂದು ಟೆಣಿಕ ಅಲ್ವಾ? ನೀನೊಂದು ಖುಷಿ ಸಿಕ್ಕಿದ್ರು ಆ ಟೈಮಿಗೆ ಸಿಗುತ್ತೆ, ನಿನ್ಗೊಂದು ಅಮೌಂಟ್ ಸಿಕ್ಕಿದ್ರು ಆ ಟೈಮಿಗೆ ಸಿಗುತ್ತೆ. ನೀನೊಬ್ಬಂಗೆ ಕೆಟ್ಟದ್ದು ಮಾಡಿದೆ ಅನ್ನೋದು, ನೀನು ಆ ಕೆಟ್ಟದ್ದು ಮಾಡಿದ್ರಿಂದ ಅವನಿಗೆ ಎಷ್ಟು ಇಂಪ್ಯಾಕ್ಟ್ ಆಗಿರುತ್ತೆ ಅಂತ ಲೆಕ್ಕ ಹಾಕೊಂಡ್ರೆ ತುಂಬಾ ಅತಿ ಹೆಚ್ಚಾಗಿ ಇಂಪ್ಯಾಕ್ಟ್ ಆಗಿರುತ್ತೆ. ಹೇಳಕ್ಕಾಗಲ್ಲ. ನೀನು ಏನೋ ನಿನ್ನ ಒಂದು ದುರಾಸೆಗೆ, ನಿನ್ನೊಂದು ಸ್ವಾರ್ಥಕ್ಕೆ ಒಬ್ಬಂಗೇನೋ ಮಾಡೋ ಒಂದು ಕೆಟ್ಟ ಕಾರ್ಯ ಒಂದು ಲೈಫ್ನೇ ಹಾಳು ಮಾಡ್ಬಿಡುತ್ತೆ ಅಂದಾಗ ನಾವು ತುಂಬಾ ಯೋಚನೆ ಮಾಡ್ಬೇಕು. ಅದಕ್ಕೆ ಹೇಳೋದು, ಯಾವತ್ತು ಯಾರೂ ಕೆಟ್ಟದ್ದು ಬಯಸಬಾರ್ದು. ಕೆಟ್ಟದ್ದು ಬಯಸೋದ್ರಿಂದ ನಮ್ಗೆ ಅದೇ ಹೇಳ್ತೀನಲ್ಲ, ಆ ಕ್ಷಣಿಕಕ್ಕೆ ಏನೋ ಒಂಥರ ಖುಷಿ ಆಗ್ಬೋದು, ಸುಖ ಸಿಗ್ಬೋದು, ಅಥವಾ ಹಣ ಬರ್ಬೋದು, ಅದು ಆ ಕ್ಷಣಿಕ ಇರುತ್ತೆ, ಬಿಟ್ರೆ ಬೇರೆ ಏನು ಇರಲ್ಲ ನಾನು ಹೇಳೋದು. ಆಮೇಲೆ ನಾನು ತುಂಬಾ ನಮ್ಮ ಹುಡುಗರು ಸರ್ಕಲ್ ಅಲ್ಲಿ ನೋಡಿದೀನಿ, ಹಂಗ್ ಮಜಾ ಮಾಡ್ತಾರೆ, ಹಿಂಗ್ ಮಜಾ ಮಾಡ್ತಾರೆ, ಆ ಹುಡುಗಿ ಈ ಹುಡುಗಿ ಅವರು ಇವರು ಅಂತ. ನಾನು ಹೇಳ್ತೀನಿಲ್ಲ ಗುರು, ಲೈಫಲ್ಲಿ ಏನ್ ಬೇಕಾದ್ರು ಮಾಡ್ರಿ, ಒಂದು ಹೆಣ್ಣಿನ ಜೀವನ ಜೊತೆ ಆಟ ಆಡಬಾರ್ದು, ಒಂದು ಸಂಸಾರ ಹೊಡೆಯೋ ಕೆಲಸ ಮಾಡಬಾರ್ದು. ಒಂದು ಸಂಸಾರನ ಹೊಡೆಯುವಂತ ಕರ್ಮ ಇದೆಯಲ್ಲ, ಇದೀಗೂ ನನ್ನ ದುಶ್ಮನ್ಗೂ ಕೂಡ ಆ ಕರ್ಮ ಪಾಪ ಬರಬಾರ್ದು. ತುಂಬಾ ಒಳ್ಳೇದಲ್ಲ ತುಂಬಾ ಅಲ್ಲ ಅದು. ಇನ್ನೊಬ್ರು ಸಂಸಾರಕ್ಕೆ ನಾವ್ ಯಾಕೆ ಗುರು? ಅವ್ರ ಜೀವನ ಅವ್ರು ಕಟ್ಕೊಂತಾರೆ, ಇನ್ನೊಬ್ರು ಜೀವನ ಹಾಳು ಮಾಡೋಕ್ ನಾವ್ ಯಾರು? ಆದ್ರೆ ಹೆಲ್ಪ್ ಮಾಡೋಣ, ಇಲ್ಲ ದೂರ ಇದ್ ಬಿಡೋಣ. ಯಾವತ್ತಾಗ್ಲಿ ಇನ್ನೊಬ್ರು ಜೀವನದಲ್ಲಿ ನಾವು ಆಟ ಆಡಕ್ ಹೋಗ್ಬಾರ್ದು. ಆಮೇಲೆ ಈಗ ಆ ತರ ಹುಡುಗರಿಗೆಲ್ಲ ನಾನು ಹೇಳೋದು ಒಂದೇ, ಈಗ ನಾನು ಏನಾದ್ರು ಹೇಳಿದ್ರೆ ನಮ್ಮ ಹುಡುಗರು ಏನಂತಾರೆ, ಬಿಡಪ್ಪ ನೀನ್ ಜಾಸ್ತಿ ಮಾತಾಡಿದೆ, ನೀನ್ ಹಂಗೆ ಹಿಂಗೆ. ನಾನು ಇವತ್ತು ಧೈರ್ಯವಾಗಿ ಮಾತಾಡ್ತೀನಿ. ಏನ್ ಗೊತ್ತಾ, ಇಲ್ಲಿವರೆಗೂ ನಾನು ಯಾವತ್ತು ಯಾವ ಹುಡುಗಿ ಜೀವನದಲ್ಲೂ ಆಟ ಆಡಿಲ್ಲ, ಯಾರ ಜೀವನದಲ್ಲೂ ನನ್ನ ಕೈ ಕೂಡ ಯೋಚನೆ ಬಂದಿಲ್ಲ ನನಗೆ. ಏನೋ ಮಾಡಬೇಕು, ಪ್ರೀತಿ ಮಾಡಿ ಮೋಸ ಮಾಡಬೇಕು, ಅದು ಇದು ಅಂತ ಏನೂ ಬಂದಿಲ್ಲ. ಅವಿಷ್ಟು ನಾನು ಹೇಳೋದು, ನನ್ನ ಮೈಂಡ್ ಸೆಟ್ ಇಷ್ಟೇ ಗುರು. ನನಗೂ ಅಕ್ಕ ತಂಗಿರಿದ್ದಾರೆ, ಯೋಚನೆ ಮಾಡೋಕಲ್ಲ, ನನಗೂ ಅಕ್ಕ ತಂಗಿರಿದ್ದಾರೆ ಅಂದಮೇಲೆ ಅವರು ಹೆಣ್ಮಕ್ಳು, ಯಾರ ಮನೆ ಹೆಣ್ಮಕ್ಳು ಆದ್ರೇನಪ್ಪ, ಹೆಣ್ಮಕ್ಳೇ ಅಲ್ವಾ? ನಂದೊಂದು ಸಿದ್ಧಾಂತ ಇದೆ. ಇವತ್ತು ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಇವತ್ತು ನಾನು ಮಾಡಿದ ಕೆಲಸನ ಸರಿ ಅಂತ ನಾನು ನಿಂತ್ಕೊಂಡಾಗ, ನಾನು ವಾದ ಮಾಡ್ಕೊಂಡಾಗ ಅದು ಸರಿ ಅಂತ ಅನ್ಸಿದ್ರೆ ಸರಿ. ಅದು ಇನ್ ಕೇಸ್ ಏನಾದ್ರೂ ಅದು ತಪ್ಪು ಅನ್ನಿಸ್ತು ಅಂದ್ರೆ ಅದು ತಪ್ಪು. ನನಗೆ ತಪ್ಪು ಅನ್ನಿಸ್ತಂದ್ರೆ ನಾವು ಮಾಡಬಾರ್ದು. ಅದನ್ನ ನಾವ್ ಏನ್ ಮಾಡ್ತೀವಿ ಅದೇ ಅಲ್ಲ ಕ್ಯಾರಿ ಫಾರ್ವರ್ಡ್ ಆಗೋದು. ಈಗ ನನ್ನ ಮುಂದಿನ ಜನರೇಷನ್, ನನ್ನ ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ನಾನು ನನ್ನ ಮಗಂಗೆ ಬುದ್ಧಿ ಹೇಳ್ತಿದ್ದೀನಿ ಅಂದ್ರೆ ನಾನು ಸರಿ ಇರ್ಬೇಕಲ್ವಾ? ಈಗ ಯಾವ್ದೋ ಒಂದು ವಿಷಯಕ್ಕೆ ನನ್ನ ಮಗ ಮಾಡಿದ ತಪ್ಪಿಗೆ ನಾನು ಬುದ್ಧಿ ಹೇಳಕ್ ಹೋದಾಗ ನಾನು ಅದೇ ತಪ್ಪು ಮಾಡಿದ್ರೆ ನನ್ನ ತಲೆಗೆ ಬರುತ್ತೆ ಅದು ನಾನು ಮಾಡಿದ್ದೆ ಅಲ್ವಾ ಅನ್ನೋದು. ಅದು ಬರಬಾರ್ದು. ಅದೇ ಹೇಳ್ತೀನಲ್ಲ, ಮಿರರ್ಗಿನ್ನ ನಿನಗೆ ಬುದ್ಧಿ ಕಳ್ಸೋರು ಇನ್ಯಾರು ಇಲ್ಲ ಜೀವನದಲ್ಲಿ. ನಿಮ್ ಮನೆ ಕನ್ನಡಿ ಮುಂದೆ ಹೋಗಿ ನಿಂತ್ಕೋ, ಕೇಳ್ಕೊ. ನೀನ್ ಮಾಡ್ತಿರೋ ಪ್ರತಿ ಒಂದು ವಿಷಯನೂ ಕನ್ನಡಿ ಮುಂದೆ ನಿಂತ್ಕೊಂಡು ಹೇಳ್ಕೊ. ಅದ್ ಇನ್ ಕೇಸ್ ನಿನ್ಗೆ ಏನಾದ್ರು ತಪ್ಪು ಅನ್ಸ್ಲಿಲ್ಲ ಅಂದ್ರೆ ನೀನ್ ಧೈರ್ಯವಾಗಿ ಮಾಡು. ನೀನು ಮನ್ಸಾಕ್ಷಿಯಿಂದ ಮಾತಾಡು, ತಲೆ ಓಡಿಸ್ಬೇಡ. ಈ ವಿಷಯದಲ್ಲಿ ಮನ್ಸಾಕ್ಷಿಯಿಂದ ಮಾತಾಡ್ಬೇಕು. ನೀನ್ ಮಾಡ್ತಿರೋ ವಿಷಯ ಕನ್ನಡಿ ಮುಂದೆ ನಿಂತ್ಕೊಂಡು ನೀನ್ ಮಾತಾಡಿದಾಗ ನಿನ್ಗದು ಸರಿ ಅನ್ನಿಸ್ತು ಅಂದ್ರೆ 100 ಜನ ಅಡ್ಡ ಬರ್ಲಿ, ನೀನ್ ಆ ಕೆಲಸ ಮಾಡು. ಅದೇ ನೀನ್ ಮಾಡ್ತಿರೋ ವಿಷಯ ಕನ್ನಡ ಮುಂದೆ ನಿಂತ್ಕೊಂಡು ನೀನ್ ಮಾತಾಡಿದಾಗ ಅದೇನೋ ತಪ್ಪು ಅಂತ ನಿನ್ಗೆ ಅನ್ನಿಸ್ತು ಅಂದ್ರೆ ಅದನ್ನ ಅಲ್ಲಿಗೆ ಬಿಟ್ಬಿಡು. ಮಾಡಿದ್ಯಾ ಅದು ನಿನ್ಗೆ ಅನ್ನಿಸ್ತಂದ್ರೆ ಆ ಕ್ಷಣಕ್ಕೆ ನಿಲ್ಸ, ತಪ್ಪನ ಮುಂದೆ ಕಂಟಿನ್ಯೂ ಮಾಡ್ಬೇಡ. ಆಯ್ತು ತಪ್ಪು ಆಗೋಗಿದೆ, ಇವತ್ತು ಯಾರು ಸಾಚ ಅಲ್ಲ, ತಪ್ಪು ಮಾಡೇ ಮಾಡ್ತಾರೆ ಎಲ್ರು. ಬಟ್ ಅಟ್ಲೀಸ್ಟ್ ನೀನ್ ಅದನ್ನ ತಪ್ಪನ ತಿತ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಒಳ್ಳೆತನ, ತುಂಬಾ ದೊಡ್ಡತನ. ಅದಕ್ಕೆ ಹೇಳೋದು, ಯಾವತ್ತು ಯಾರನ್ನು ಕೀಳಾಗಿ ನೋಡ್ಬಾರ್ದು, ಯಾರನ್ನು ಕೆಡಕ್ ಬಯಸ್ಬಾರ್ದು, ಹೋಗ್ಬಿಡ್ಲಿ ಅನ್ಬಾರ್ದು. ಹೇಳ್ತಿಲ್ಲ, ತಮಾಷೆಗೂ ಅನ್ಬಾರ್ದು ನಾವು ನೀನ್ ಹಾಳಾಗಿ ಹೋಗು ಅಂತ. ಅವ್ನ ಜೀವನದಲ್ಲಿ ಕಷ್ಟ ಏನಿರುತ್ತೋ ಅವನನ್ನ ನಂಬ್ಕೊಂಡು ಅವ್ನ ಫ್ಯಾಮಿಲಿ ಎಷ್ಟು ಜನ ನಂಬಿರ್ತಾರೋ, ಅವ್ನ್ ದುಡಿಮೆಯಿಂದ ಅಥವಾ ಅವನಿಂದ ಎಷ್ಟು ಜನ ನಂಬ್ಕೊಂಡಿರ್ತಾರೋ ಅವನ್ನ. ಸುಮ್ನೆ ನಾವು ನೀನ್ ಹಾಳಾಗಿ ಹೋಗು ಅಂದ್ಬಿಟ್ರೆ ಪರಿಸ್ಥಿತಿ ಹೆಂಗಾಗುತ್ತೆ ಹೇಳಿ? ಅವ್ನ್ ನಮ್ಮಿಂದನೇ ನಾನು ಅಂದಿದ್ಗೆ ಹಾಳಾಗೋದ ಅನ್ನೋದಲ್ಲ ಮ್ಯಾಟ್ರು. ಏನೋ ಆಗುತ್ತೆ, ಮನುಷ್ಯ ಕುಸಿದ್ ಬೀಳ್ತಾನೆ, ನೆಲ ಕಸ್ತಾನೆ. ಹಂಗಾದಾಗ ನಿನ್ಗೊಂದು ಗಿಲ್ಟ್ ಕಾಡುತ್ತೆ, ನನ್ನಿಂದನೇ ಆಗೋಯ್ತಾ ಅಂತ. ಮತ್ತೆ ಒಂದೊಂದು ಕುಟುಂಬ ಬೀದಿಗೆ ಬಂದು ನಿಂತು ಬಿಡುತ್ತೆ. ಈಗ ಸದ್ಯದ ಪರಿಸ್ಥಿತಿಲಿ ಹೆಂಗಿದೆ ಅಂದ್ರೆ, ನಮ್ದೆಲ್ರೂ ಜೀವನದ ಓಟ ಮುಂದಿನ ಜೀವನದ ಎಡೆಗೆ. ಮುಂದೆ ಇನ್ ಫ್ಯೂಚರ್ ಅಲ್ಲಿ ನಾನು ಹಿಂಗಿರ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಹಂಗ್ ತಗೊಂಡ್ಬಿಡ್ಬೇಕು, ಇದ್ ತಗೊಂಡ್ಬಿಡ್ಬೇಕು, ಕಾರು, ಮನೆ, ಬಂಗ್ಲೆ, ಆ ಗಾಡಿ, ಈ ಗಾಡಿ. ಇದು ನಾವು ಪ್ರತಿಯೊಬ್ರು ಫ್ಯೂಚರಿಗೆ ಬದುಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ. ನಾವು ಒಂದು ಕ್ಷಣ ಫ್ಯೂಚರ್ ಅನ್ನೋದನ್ನ ಮರೆತ್ರೆ ಈಗ ಬದುಕ್ತಾ ಇದೆಯಲ್ಲ, ವಾಸ್ತವ ಪ್ರೆಸೆಂಟ್ ಚೆನ್ನಾಗಿದೆ ಅನ್ನೋದನ್ನ ನಾವು ಅನುಭವಿಸೋದು ಕಲಿಬೇಕು. ಫಸ್ಟ್ ಪ್ರೆಸೆಂಟ್ ಅಲ್ಲಿ ಬದುಕೋದನ್ನ ಕಲಿಬೇಕು. ತುಂಬಾ ಚೆನ್ನಾಗಿರುತ್ತೆ ಪ್ರೆಸೆಂಟ್ ಅಲ್ಲಿ ಬದುಕೋದು. ಈಗ ನಾನು ಈ ಗಾಡಿ ಓಡಿಸ್ತೀನಿ ಅಂದ್ರೆ ನಾನು ಇದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು, ಗಾಡಿ ಓಡಿಸ್ತಾ ಇದ್ದೀನಿ ಅಷ್ಟೇ.
ನಾವೇನ್ ಮಾಡ್ತೀವಿ ಅಂದ್ರೆ ಅದು ಬೇಗ ಹೋಗ್ಬೇಕು, ಟೈಮ್ ನೋಡೋದು 3 ಗಂಟೆ ಆಯ್ತಾ, 5 ಗಂಟೆ ನಾನು ಮನೆಗೆ ಹೋಗ್ಬಿಡ್ಬೇಕು ಅಂದ್ರೆ ಚಚ್ಕೊಂಡು ಹೋಗ್ಬಿಡೋದು. ಆ ರೋಡಲ್ಲಿ ಏನಿದೆ ಅನ್ನೋದನ್ನ ಫೀಲ್ ಮಾಡಲ್ಲ, ಏನೆಲ್ಲ ಸುಮ್ಮನೆ 120 100 ಹೊಡ್ಕೊಂಡು ಹೋಗ್ಬಿಡೋದು, 5 ಗಂಟೆ ಮನೆಗೆ ಹೋಗಿ ರೀಚ್ ಆಗ್ಬೋದು. ಅಲ್ಲಿಗೆ ನಾವು ಫ್ಯೂಚರಲ್ಲಿ ಯೋಚನೆ ಮಾಡಿದಾಗ ಏನಾಗುತ್ತೆ ಅಂದರೆ ಪ್ರೆಸೆಂಟ್ ಹಾಳಾಗ್ತಾ ಇರುತ್ತಿಲ್ಲ ನಮ್ಮದು. ನೋಡಿ ಈಗ ಸುಮ್ಮನೆ ಪ್ರೆಸೆಂಟ್ ಯೋಚನೆ ಮಾಡಿದ್ರೆ ಹೆಂಗಿರುತ್ತೆ, ಓಪನ್ ರೋಡು, ಖಾಲಿ ಇದೆ ರೋಡು, ಒಂದು ಸಿಗ್ನಲ್ ಇಲ್ಲ, ಟ್ರಾಫಿಕ್ ಇಲ್ಲ, ತಣ್ಣನೆ ಗಾಳಿ. ಈ ಥರ ನಾವು ಯಾವತ್ತು ಪ್ರೆಸೆಂಟಾಗಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಲೈಫು ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗ ಫ್ಯೂಚರಿಸ್ಟಿಕ್ ಆಗಿ ಹೋಗ್ತೀವಿ ತುಂಬ ಆಗುತ್ತೆ. ಅಂದರೆ ಇವಾಗ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬಾರ್ದು ಅಂತಲ್ಲ, ಮಾಡಬೇಕು. ಫ್ಯೂಚರ್ ಬಗ್ಗೆ ಯಾವುದ್ರಲ್ಲಿ ಮಾಡಬೇಕು ಆ ವಿಷಯದಲ್ಲಿ ಮಾಡಬೇಕು. ನೀನು ಪ್ರತಿಯೊಂದು ಈಗ ದಿನದಲ್ಲಿ ನಿನಗೆ 24 ಗಂಟೆ ಇದೆ ಅಂತೇಳಿ ನೀನು 24 ಗಂಟೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ರೆ ನೀನು ಮತ್ತೆ ಬದುಕಿದ್ಯಾವಾಗ? ಆ ಕ್ಷಣಕ್ಕೆ ಅಂತ ನೀನ್ ಬದುಕಿದ್ ಎಲ್ಲಿ? ಆ ಕ್ಷಣಕ್ಕೆ ಅಂತ ನೀನ್ ಬದುಕ್ಲೇ ಇಲ್ವಲ್ಲ, ನಿನ್ ಜೀವನ ನೀನ್ ಕಟ್ಕೊಂಡ್ಲೇ ಇಲ್ಲ. ನಿನ್ ಜೀವನ ನಿನ್ ಜೀವನನ ನೀನೇ ನೋಡ್ಲಿಲ್ಲ ಅಂದ್ಮೇಲೆ ಇನ್ನೇನಿದೆ ಅರ್ಥ? ಅದಕ್ಕೆ ನೀನ್ ಬಾಳ್ತಿರೋ ಜೀವನಕ್ಕೆ ಅರ್ಥ ಏನಿದೆ ಅಲ್ವಾ? ನಾವ್ ಯಾವತ್ತು ನಮ್ ಜೀವನನ ನಾವು ಬದುಕ್ಬೇಕು ಅಂತ ಡಿಸೈಡ್ ಮಾಡ್ತೀವೋ ಅವತ್ ನೋಡಿ ಇಲ್ಲಿ ಯಾರು ಯಾವನ ಬಗ್ಗೆನೂ ಯಾವಳ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ. ಇವತ್ತೊಂದು ಹುಡುಗಿ ಬಿಟ್ಟೋದ್ರೆ ನಾವು ಬ್ರೇಕಪ್, ನನಗೆ ಅದಾಯ್ತು ಇದಾಯ್ತು, ಸೀರಿಯಸ್ ಆಗಿ ಅದು ನಮಗೆ ಮ್ಯಾಟ್ರೇ ಅಲ್ಲ ಅಂದ್ಕೊಂಡ್ಬಿಡ್ಬೇಕು. ಅದನ್ನ ಹೋದ್ರೆ ಓದ್ಲು, ಇರೋ ಋಣ ಇತ್ತು ಇದ್ಲು, ಈಗ ಹೋಗಿದ್ದಾಳೆ ಹೋಗ್ಲಿ, ಲೀವ್ ಇಟ್, ಮೂವ್ ಆಗ್ಲಿ, ಬಿಟ್ಬಿಡ್ಬೇಕು. ನಮ್ಮ ಜೀವನ ನಾವು ಬದುಕಕ್ಕೆ ಸ್ಟಾರ್ಟ್ ಮಾಡಬೇಕು. ನಮ್ಮ ಜೀವನ ನಾವು ಯಾವಾಗ ಅರ್ಥ ಮಾಡ್ಕೊಂತೀವೋ ಅವತ್ತು ನಮ್ಮ ಜೀವನ ಎಲ್ರಿಗಿಂತ ಸುಂದರವಾಗಿದೆ ಅಂದ್ಕೊಂತೀವಿ. ಇಲ್ದಿದ್ರೆ ಏನಾಗ್ತಾ ಇರುತ್ತೆ, ಬರೀ ಪಕ್ಕದನ್ನ ನೋಡಿ ನಾವು ಆಸೆ ಬೀಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಪಕ್ಕದನ್ನ ನೋಡೋದು ನಾವು ಆಸೆ ಪಡೋದು, ಅವ್ನ ಜೀವನ ಹಂಗಿದೆ ಗುರು, ನನ್ನ ಜೀವನ ಹಿಂಗಿದೆಯಲ್ಲ ಗುರು. ನಾವು ಫಸ್ಟ್ ಪ್ರೆಸೆಂಟ್ ಅಲ್ಲಿ ಬದುಕೋದು ಕಲಿಬೇಕು, ಆಮೇಲೆ ಅದನ್ನ ನೋಡಿ ನಮ್ಮ ಜೀವನ ಹಂಗಿಲ್ವಲ್ಲ ಅಂತ ಆಸೆ ಪಡೋದನ್ನ ಬಿಡ್ಬೇಕು. ಎರಡೇ, ನಮ್ಮ ಜೀವನ ನಾವು ಬದುಕ್ತಿದೀವಿ ಅಂತ ನಮ್ಮ ತಲೆಗೆ ಬಂದ್ರೆ ಇದೆಯಲ್ಲ, ಇಟ್ಸ್ ಅ ಬ್ಯೂಟಿಫುಲ್ ಲೈಫ್. ನಾವು ಎಂಜಾಯ್ ಮಾಡೋದು ಹೇಳ್ತಿದ್ದೀನಿ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಆ ಕ್ಷಣಗಳನ್ನ ನಾವು ಮಿಸ್ ಮಾಡ್ಕೊತೀವಿ, ಅದನ್ನ ನಾವು ಕಲಿಬೇಕು. ಮಿಸ್ ಮಾಡ್ಕೊಂಡಲೇ ನಮ್ಮ ಜೀವನ ನಾವು ಬದುಕೋದು ಕಲಿತಷ್ಟು ನಮ್ಗೆ ಒಳ್ಳೇದು.